ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಆನೆ ಮತ್ತು ಗುಬ್ಬಚ್ಚಿ. ಒಂದು ಕಾಲದಲ್ಲಿ ಒಂದು ಗುಬ್ಬಚ್ಚಿ ಮತ್ತು ಅವಳ ಸಂಗಾತಿಯು ಆಲದ ಮರದಲ್ಲಿ ತಮ್ಮ ಗೂಡನ್ನು ಕಟ್ಟಿಕೊಂಡು ವಾಸವಾಗಿದ್ದರು. ಅವರು ನಿರ್ಮಿಸಿದ ಗೂಡಿನಲ್ಲಿ ಗುಬ್ಬಚ್ಚಿ ತನ್ನ ಮೊಟ್ಟೆಗಳನ್ನು ಇರಿಸಿತು. ಒಂದು ಮಧ್ಯಾಹ್ನ ಬಿಸಿಲಿನ ತಾಪ ತಾಳಲಾರದೆ ಕಾಡು ಆನೆಯೊಂದು ಮರದ ಕೆಳಗೆ ಬಂದಿತು. ಗೂಡು ಇಟ್ಟಿದ್ದ ಮರದ ಕೊಂಬೆಯನ್ನು ಆನೆಯು ಕೋಪದ ಭರಾಟೆಯಲ್ಲಿ ಇದ್ದಕ್ಕಿದ್ದಂತೆ ಮುರಿಯಿತು. ದುರಾದೃಷ್ಟವಶಾತ್ ಗುಬ್ಬಚ್ಚಿಯ ಜೋಡಿ ಹಾರಿ ರಕ್ಷಿಸಲ್ಪಟ್ಟಿದ್ದರೂ ಎಲ್ಲ ಮೊಟ್ಟೆಗಳು ಕೆಳಗೆ ಬಿದ್ದು ಪುಡಿಪುಡಿಯಾಗಿವೆ. ತಾಯಿ ಗುಬ್ಬಚ್ಚಿ ತನ್ನ ಮೊಟ್ಟೆಗಳಿಗಾಗಿ ದುಃಖಿಸುತ್ತಾ ಅಳಲು ಪ್ರಾರಂಭಿಸಿದಳು. ಗುಬ್ಬಚ್ಚಿಯ ಆಪ್ತ ಸ್ನೇಹಿತೆ ಮರಕುಟಿಗ ಅವಳ ಅಳುವಿಕೆಯನ್ನು ನೋಡಿ ಅವಳನ್ನು ಕೇಳಿತು. ಅವಳ ದುಃಖಕ್ಕೆ ಸಮಾಧಾನ ಮಾಡುತ್ತಾ ಕೇಳಿತು, ನನ್ನ ಸ್ನೇಹಿತೆ, ನೀನು ಯಾಕೆ ಅಳುತ್ತಿದ್ದೀಯಾ ಎಂದು. ಅದಕ್ಕೆ ಗುಬ್ಬಚ್ಚಿ ಹೇಳಿತು, ಕ್ರೂರ ಆನೆ ನನ್ನ ಮಕ್ಕಳನ್ನು ಕೊಂದಿದೆ ಎಂದು ಹೇಳುತ್ತಾ ತಾಯಿ ಗುಬ್ಬಚ್ಚಿ ಅಳುತ್ತಿತ್ತು. ನೀನು ನನ್ನ ನಿಜವಾದ ಸ್ನೇಹಿತರಲ್ಲಿ ಒಬ್ಬರಾಗಿದ್ದರೆ ಅವನನ್ನು ಶಿಕ್ಷಿಸಲು ಯೋಜನೆಯನ್ನು ಸೂಚಿಸು ಎಂದು ತಾಯಿ ಗುಬ್ಬಚ್ಚಿ ಕೇಳಿತು. ಆನೆಗೆ ಪಾಠ ಕಲಿಸಲು ನಿಸ್ಸಂದೇಹವಾಗಿ ಬೆಂಬಲಿಸುವ ಒಂದು ನೊಣ ನನಗೆ ತಿಳಿದಿದೆ ಎಂದು ಮರಕುಟಿಗ ಅವಳನ್ನು ಸಮಾಧಾನಪಡಿಸಿತು. ಒಟ್ಟಿಗೆ ಅವರು ಸಹಾಯಕ್ಕಾಗಿ ನೊಣವನ್ನು ಕೇಳಲು ಹೋದರು. ಮರಕುಟಿಗ ಅವಳನ್ನು ನೊಣಕ್ಕೆ ಪರಿಚಯಿಸುತ್ತಾ, ಮತ್ತು ಇದು ನನ್ನ ಆತ್ಮೀಯ ಸ್ನೇಹಿತೆ, ಕಾಡಿನಲ್ಲಿರುವ ಆನೆ ಅವಳ ಮೊಟ್ಟೆಗಳನ್ನು ಪುಡಿ ಮಾಡಿದೆ. ನೀನು ಆನೆಗೆ ಪಾಠ ಕಲಿಸುವ ವಿಧಾನವನ್ನು ರೂಪಿಸಬೇಕು. ನಮಗೆ ನಿನ್ನ ಬೆಂಬಲ ಬೇಕು ಎಂದರು. ಪ್ರತಿಕ್ರಿಯಿಸಿತು, ಕಪ್ಪೆ ನನ್ನ ಸ್ನೇಹಿತರಲ್ಲೊಬ್ಬರು. ನಾವು ಅವನನ್ನು ನೋಡಲು ಹೋಗೋಣ ಮತ್ತು ಅವನ ಸಹಾಯವನ್ನು ಕೇಳೋಣ. ನೊಣ, ಮರಕುಟಿಗ ಮತ್ತು ತಾಯಿ ಗುಬ್ಬಚ್ಚಿ ಕಪ್ಪೆಯ ಬಳಿಗೆ ಸಂಪೂರ್ಣ ಕಥೆಯನ್ನು ಹೇಳಿದವು. ನಮ್ಮಂತಹ ಬಲವಾದ ಗುಂಪಿನ ಮುಂದೆ ಆನೆ ಏನು ಸಾಧಿಸಬಹುದು ಎಂದು ಕಪ್ಪೆ ಹೇಳಿತು. ನನ್ನ ಸೂಚನೆಗಳನ್ನು ಅನುಸರಿಸಿ. ಮುಂಜಾನೆ ಸೂರ್ಯನು ಆಕಾಶದಲ್ಲಿ ಉದಯಿಸಿದಾಗ, ಪ್ರಿಯ ನೊಣ, ಮೊದಲು ನೀನು ಆನೆಯನ್ನು ಭೇಟಿ ಮಾಡಿ ಅದರ ಕಿವಿಗೆ ಆಹ್ಲಾದಕರವಾದ ಮಧುರವನ್ನು ಆಡುತ್ತಿರು. ನಂತರ ಮರಕುಟಿಗ, ನೀನು ಆನೆ ಸಂತೋಷದಿಂದ ಕಣ್ಣು ಮುಚ್ಚಿದಾಗ ಅವನ ಕಣ್ಣು ಗುಡ್ಡೆಗಳನ್ನು ಕುಕ್ಕುತ್ತಿರು. ಅವನು ಹೀಗೆ ಕುರುಡನಾಗುವವರೆಗೂ. ಅವನು ಬಾಯಾರಿದಾಗ ನೀರನ್ನು ಹುಡುಕುತ್ತಾನೆ. ಆಗ ನಾನು ಕೊಳಕ್ಕೆ ಹೋಗಿ ಮತ್ತು ಅಲ್ಲಿ ಕೂಗಲು ಪ್ರಾರಂಭಿಸುತ್ತೇನೆ. ಹತ್ತಿರದಲ್ಲಿ ನೀರು ಇದೆ ಎಂದು ನಂಬಿದ ಆನೆ ಅಲ್ಲಿಗೆ ಬರುತ್ತದೆ. ಅವನು ಕೆಸರು ಭೂಮಿಯಲ್ಲಿ ಮುಳುಗಿ ಸಾಯುತ್ತಾನೆ. ಅದರಂತೆಯೇ ಆನೆ ಕೆಲವು ದಿನಗಳವರೆಗೂ ಅಲ್ಲಿ ಸಿಲುಕಿ ಸಾಯುತ್ತದೆ. ಅವರು ಯೋಚಿಸಿದಂತೆಯೇ ಯೋಜನೆಯು ಹೊರಹೊಮ್ಮುತ್ತದೆ ಮತ್ತು ಕೆಸರು ಭೂಮಿಯಲ್ಲಿ ಆನೆ ಕೊನೆಯುಸಿರೆಳೆಯುತ್ತದೆ. ಈ ಕಥೆಯ ನೈತಿಕತೆ, ಬುದ್ಧಿವಂತಿಕೆಯು ಶೌರ್ಯಕ್ಕಿಂತ ಪ್ರಬಲವಾಗಿದೆ. ಅದೇ ರೀತಿ ಅಗತ್ಯವಿರುವ ಸ್ನೇಹಿತ ನಿಜವಾಗಿಯೂ ಸ್ನೇಹಿತ. ವಿವೇಚನಾರಹಿತ ಶಕ್ತಿಗಿಂತ ಬುದ್ಧಿ ಶ್ರೇಷ್ಠ. ಸೊ ಸ್ನೇಹಿತರೆ, ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.